ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಬ್ಲೌಸ್ ಯಾವ ಥರ ಅಳತೆ ಮಾಡ್ಕೊಳ್ಬೇಕು, ಹಾಗೆ ಅದಕ್ಕೆ ಎಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೇನೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಹಾಗಾದರೆ ಲೇಟ್ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇದಾಗಿ ನಾವು ಈ ಬ್ಲೌಸ್ ಅಳತೆ ಮಾಡ್ತೀವಲ್ವ, ಸೊ ಅಳತೆ ಮಾಡುವಂಥ ಬ್ಲೌಸು ಅವರಿಗೆ ಕರೆಕ್ಟ್ ಇದೆಯಾ ಇಲ್ವಾ, ಅಥವಾ ಏನಾದರೂ ಅದರಲ್ಲಿ ಆಲ್ಟ್ರೇಷನ್ ಮಾಡಬೇಕಾ, ಏನಾದರೂ ಮಾಡಬೇಕಾ, ಅಥವಾ ಏನಾದರೂ ಉದ್ದ ಕಡಿಮೆ ಇಡಬೇಕಾ, ಅಥವಾ ಮೈಯಲ್ಲಿ ಕಡಿಮೆ ಇಡಬೇಕಾ, ಅವ್ರ ಹತ್ರ ಏನಾಗತ್ತೆ, ನಿಮಗೆ ಬ್ಲೌಸು ಕರೆಕ್ಟ್ ಆಗುತ್ತಾ ಇಲ್ವಾ, ಇದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ ಅಂತ ನೀವು ಮೊದಲು ಕೇಳ್ಕೊಳ್ಬೇಕು. ಸೊ ಕೇಳ್ಕೊಂಡ್ಮೇಳ್ತಾ ಆಮೇಲೆ ನೀವು ಇದನ್ನೇನು ಅಳತೆ ತೊಗೋತೀರಲ್ವ, ಸೊ ಅವ್ರು ನೀವು ಏನು ಡಿಫ್ರೆನ್ಸ್ ಹೇಳ್ತಾರೆ ಅದ್ರ ಮೇಲೆ ನೀವು ಡಿಫ್ರೆಂಟ್ ಮಾಡಬೇಕು. ಸೊ ನನಗೆ ಬಂದಿರುವಂಥ ಬ್ಲೌಸು ಕರೆಕ್ಟ್ ಆಗಿದೆ. ಸೊ ನಾನೀಗ ಕರೆಕ್ಟ್ ಅಳತೆನೇ ಹೇಳ್ತಾ ಇದ್ದೀನಿ. ಸೊ ನೋಡಿ ವಿಡಿಯೋ. ಸೊ ನೋಡಿ, ಇದು ಮೊದಲಿಗೆ ನಾವು ಉದ್ದ ಅಂದರೆ ಬ್ಲೌಸ್ದು ಉದ್ದ, ಪೂರ್ಣ ಉದ್ದ ತಗೊಳ್ಬೇಕಾದ್ರೆ ಈ ಥರ ಫ್ರಂಟ್ ಪಾರ್ಟಲ್ಲೇ ತೊಗೊಳ್ಬೇಕು. ಸೊ ಫ್ರಂಟ್ ಅಲ್ಲ, ಸಾರಿ, ಬ್ಯಾಕ್ ಪಾರ್ಟಲ್ಲೇ ತೊಗೊಳ್ಬೇಕು. ಯಾವುದೇ ಕಾರಣಕ್ಕೂ ಫ್ರಂಟ್ ಪಾರ್ಟಲ್ಲಿ ತೊಗೊಳ್ಬಾರ್ದು. ಯಾಕಪ್ಪ ಅಂತಂದರೆ ಹೇಳ್ತೀನಿ ನೋಡಿ, ತೋರಿಸ್ತೀನಿ ಈಗ. ಸೊ ನೋಡಿ, ಇದು ಶೋಲ್ಡ್ರ್ ಇದಲ್ವ, ಸೊ ಶೋಲ್ಡ್ರ್ ಸ್ಟಿಚಿಂಗ್ ಇದ್ದು ಇದನ್ನು ನೀಟಾಗಿ ಈ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ನೋಡಿ, ಇದನ್ನು ಬ್ಲೌಸ್ ನೀಟಾಗಿ ಈ ಥರ ಮೊದಲಿಗೆ ಈ ಥರ ಹಾಕ್ಕೊಳ್ಬೇಕು. ಸೊ ನಂತರ ಈಗ ನೋಡ್ತಾ ಇರ್ಬೋದು, ಬ್ಲೌಸು ಬ್ಯಾಕ್ಕಿನ ಫ್ರಂಟ್ ಸ್ವಲ್ಪ ಹೆಚ್ಚಿದೆ, ನೋಡ್ತಾ ಇರ್ಬೋದು, ನೀವು ಕಾಣಿಸ್ತಿದೆ. ಒಂದು 1/2 ಇಂಚಿನಷ್ಟು ಬ್ಯಾಕ್ ಲೆಂತ್ಗಿನ ಫ್ರಂಟ್ ಲೆಂತ್ ಜಾಸ್ತಿ ಇದೆ. ಸೊ ಅದಕ್ಕೆ ಫ್ರಂಟ್ ಯಾವಾಗಲೂ ಲೆಂತ್ ಉದ್ದ, ಬ್ಲೌಸಿಂದ ಉದ್ದ ತೊಗೊಳ್ಬಾರ್ದು. ಯಾಕಂದರೆ ಅದು ಸ್ಟಿಚ್ ಆದಮೇಲೆ ಅದು ಸ್ಟಿಚಿಂಗ್ ನಮ್ಮದು ಹಾಗೆ ಬಂದೇ ಬರುತ್ತೆ. ಸೊ ನೀವು ಯಾವಾಗಲೂ ಅಷ್ಟೇ ಬ್ಯಾಕಿಂದೇ ನಾವು ಪೂರ್ಣ ಉದ್ದ ಬ್ಲೌಸಿಂದ ತೊಗೊಳ್ಬೇಕು. ಫ್ರಂಟ್ ಯಾವುದೇ ಕಾರಣಕ್ಕೂ ತೊಗೊಳ್ಬಾರ್ದು. ಅಲ್ಲಿ ಏನಾಗತ್ತೆಪ್ಪ ಅಂತಂದರೆ ನೋಡಿ, ಅಳತೆ ಅನ್ನೋದೇ ಸಿಗೋದಿಲ್ಲ ಕರೆಕ್ಟಾಗಿ ಯಾವುದಂತ. ಸೊ ನೋಡಿ, ಈ ಥರ ಡಿಫ್ರೆಂಟ್ ಬರುತ್ತೆ. ಇಲ್ಲಿ 10:30 ಇದೆ, ಇದು 11:30 ಇದೆ. ಇಲ್ಲಿ ನೋಡಿದ್ರೆ ನೋಡಿ, ಸ್ವಲ್ಪ ಶೋಲ್ಡ್ರಿಂದ ನಡ್ಕೊಂಡು ಈ ಥರ ಚೆಕ್, ಇಲ್ಲಿ ನೋಡಿ 10:30 ಇದೆ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಫ್ರಂಟ್ ಪಾರ್ಟಲ್ಲಿ ಬ್ಲೌಸ್ ಅಳತೆ ತೊಗೊಳ್ಬೇಡಿ. ಸೊ ಅರ್ಥ ಆಯ್ತು ಅನ್ಕೋತೀನಿ. ನೋಡಿ, ಈ ಥರ ಪೂರ್ಣ ಉದ್ದ ತಗೊಳ್ಳೋದು ಹೇಳ್ತೀನಿ. ಸೊ ಇಲ್ಲಿ ಶೋಲ್ಡ್ರದ್ದು ಸ್ಟಿಚ್ ಇರುತ್ತಲ್ಲ, ಸೊ ಇಲ್ಲಿಂದ ಈ ಥರ ಸ್ವಲ್ಪ ಬಟ್ಟೆನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು, ಜಗ್ಬೇಕು, ಜಾಸ್ತಿ ಜಗ್ಗು ಆಗಿಲ್ಲ. ಈ ಥರ ನೋಡಿ 10:30 ಇದೆ, ಬ್ಲೌಸು ಉದ್ದ 10:30 ಇದೆ. ಬ್ಲೌಸ್ ಉದ್ದ ಒಂದು 10:30 ಇದೆ. ಬ್ಯಾಕ್ ಪಾರ್ಟಿಂದು ಬ್ಲೌಸ್ ಉದ್ದ ಬಂದು 10:30. ಇನ್ನು ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋದಾದರೆ ನೋಡಿ, ನೀವು ಈ ಥರನೂ ತೊಗೊಳ್ಬೋದು. ಇಲ್ಲಿಂದ ಈ ಥರ ನೋಡಿ, ಯಾವ ಥರ ತೊಗೊಂಡ್ರೂ ಕರೆಕ್ಟ್ ಬರುತ್ತೆ. ಸೊ ನೋಡಿ, 7.5 ಇಂಚಿಗೆ ಅದರದ್ದು ಸ್ಟಿಚಿಂಗ್ ಇದೆ. 7 ಅಂದರೆ 7:30 ಸೊ ಇಲ್ಲಪ್ಪ ನೀವು ಈ ಥರ ತೊಗೋತೀನಿ ಅಂದರೆ ಉಲ್ಟಾ ಮಾಡಿ ತೊಗೊಳ್ಬೋದು. ನೋಡಿ, ಈ ಥರ ಉಲ್ಟಾ ಮಾಡಿ, ಎರಡೂ ಕಡೆ ಸೇಮ್ ಬರುತ್ತೆ, ಅದೇನು ಡಿಫ್ರೆನ್ಸ್ ಬರಲ್ಲ. ನೋಡಿ, ಇದು ಫಿಟ್ಟಿಂಗ್, ಇದು ಲೈನಿಗೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ. ಇಲ್ಲಿದೆ, ನಿಮ್ಗೆ ಕಾಣಿಸ್ತಿಲ್ಲ ಅಂದರೆ. ಸೊ ಇಲ್ಲಿದು ಫಿಟ್ಟಿಂಗ್ ಮಾರ್ಜಿನ್ ಇದೆ. ಸೊ ಇಲ್ಲಿ ನೋಡಿದರೆ 7:30. ಇಲ್ಲಿ ನೋಡ್ತಾ ಇರ್ಬೋದು 7:30 ಇದೆ ಅದಲ್ವಾ, 7:30. ಇನ್ನು ನಮಗೆ ಇದೇನಿದೆ ಇಲ್ಲಿಂದನೂ ತೊಗೊಂಡ್ಬಿಡ್ಬೋದು, ಯಾಕಂದರೆ ಎಕ್ಸ್ಟ್ರಾ ನಿಮ್ಗೆ ಬಟ್ಟೆನೂ ಬರುತ್ತೆ, ಅದು ಬರುತ್ತೆ. 7:30, 8:30, 9:30, 2 ಇಂಚು ನೋಡಿದ್ರಲ್ಲ. ಸೊ ನೀವುದು ಚೆಸ್ಟ್ಮೆಂಟ್ ಅದು ಮೆಜರ್ಮೆಂಟ್ ಎಷ್ಟಿರುತ್ತಲ್ವ ಎದೆಳತೆ, ಅದಕ್ಕೆ +2 ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಇಲ್ಲಾಂದರೆ ಬಟ್ಟೆ ಅಷ್ಟೊಂದು ಜಾಸ್ತಿ ಇಲ್ಲಪ್ಪ ಅಂತಂದರೆ 1:30 ತೊಗೊಳ್ಬೋದು. ಅದಕ್ಕಿಂತ ಕೆಳಗೆ ತೊಗೊಳ್ಬೇಡಿ. 1:30 ಅಥವಾ 2 ಇಂಚು ತೊಗೊಳ್ಳೇಬೇಕು ಮಿನಿಮಮ್. ಅರ್ಥ ಆಯ್ತಲ್ವ. ಸೊ ಇದು ಚೆಸ್ಟ್ ಮೆಜರ್ಮೆಂಟಿಂದು. ನಾನು ಬ್ಯಾಕಿಂದು 10:30 ತಂದಿದ್ದೀನಲ್ವ, ಸೊ ಅದಕ್ಕೆ ಎಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕಂತ ಹೇಳಿರಲಿಲ್ಲ. ಸೊ ಬ್ಯಾಕ್ 10:30 ಇದೆ. ನೀವು ಈ ಥರ ಪ್ಲೇನ್ ಬ್ಲೌಸು ಹೊಲಿತಾ ಇದ್ದರೆ ನಾವು ಕೆಳಗೆ ಮಡ್ಚೋದಕ್ಕೆ 1 ಇಂಚು, ಹಾಗೆ ಶೋಲ್ಡ್ರಿಗೆ ಒಂದು ಅರ್ಧ ಇಂಚು, 1.5 ಇಂಚ್ ತೊಗೊಳ್ಬೇಕು. ಅರ್ಥ ಆಯ್ತಲ್ವ. ಸೊ 1.5 ಇಂಚು ಇಲ್ಲ 2 ಇಂಚು ತೊಗೊಂಡ್ರೂ ನಡೆಯುತ್ತೆ. 1.5 ಇಂಚ್ ಇಲ್ಲಿ ಮಡ್ಚೋದಕ್ಕೆ, ಹಾಗೆ ಅರ್ಧ ಇಂಚು ಶೋಲ್ಡ್ರಿಗೆ, 2 ಇಂಚು ತೊಗೊಂಡ್ರೂ ನಡೆಯುತ್ತೆ. ಅದ್ರ ಮೇಲೆ ತೊಗೊಳ್ಬೇಡಿ, ಹಾಗೆ 1 ಇಂಚ್ ಕೆಳಗಡೆನೂ ತೊಗೊಳ್ಳೋ ಹಾಗಿಲ್ಲ ಪ್ಲೇನ್ ಬ್ಲೌಸ್ ಆದರೆ. ಅರ್ಥ ಆಯ್ತಲ್ವ.
ಸೊ ಅದೇ ನೀವು ಅಸ್ತರ್ ಬ್ಲೌಸು ನಾನು ಸ್ಟಿಚ್ ಮಾಡ್ತೀನಪ್ಪ ಅಂತಂದರೆ ಅದಕ್ಕೆ 1 ಇಂಚು ಸಾಕು, 1.5 ಬೇಡ, 1 ಇಂಚು ಸಾಕು. ಯಾಕಪ್ಪ ಅಂತಂದರೆ ಶೋಲ್ಡ್ರಲ್ಲೇ 1/2 ಇಂಚ್ ಹೋಗುತ್ತೆ. ಹಾಗೆ ಇಲ್ಲಿ ನಾವು ಬಟ್ಟೆನ ಹಚ್ಚಿ ಹೊಲಿತೀವಲ್ವ, ಸೊ ಇಲ್ಲೊಂದು 1/2 ಇಂಚ್ ಹೋಗುತ್ತೆ. ಸೊ ಇಲ್ಲಿ ಹಾಫು ಇಲ್ಲಿ ಹಾಫು 1 ಇಂಚ್ ಆದರೆ ಸಾಕು. ಬ್ಯಾಕ್ ಲೆಂತ್ ಬಂದು 1 ಇಂಚು. ಅಸ್ತರ್ ಬ್ಲೌಸ್ ಆದರೆ 1 ಇಂಚ್ ಎಕ್ಸ್ಟ್ರಾ, ಅದೇ ಪ್ಲೇನ್ ಬ್ಲೌಸ್ ಆದರೆ 1.5 ಇಂಚ್ ಎಕ್ಸ್ಟ್ರಾ. ಸೊ ಇಷ್ಟು ಎಕ್ಸ್ಟ್ರಾ ತೊಗೊಂಡ್ರೆ ಸಾಕು. ಹಾಗೆ ಚೆಸ್ಟ್ ಮೆಜರ್ಮೆಂಟಲ್ಲಿ ನಿಮ್ದು ಎಷ್ಟು ಅದು ಎದೆಳತೆ ಬಂದು ನೋಡಿಕೊಂಡು ಅದರದ್ದು 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಸೊ ಅರ್ಥ ಆಯ್ತಲ್ವಾ? ಹಾಗೆ ಇನ್ನೊಂದು ಮಿಸ್ ಮಾಡಿದ್ದೆ, ನಾವು ಯಾವುದೇ ಕಾರಣಕ್ಕೂ ಇಲ್ಲೇ ತೊಗೊಳ್ಬೇಕು ಚೆಸ್ಟ್ ಮೆಜರ್ಮೆಂಟ್. ಇಲ್ಲೇ ಅಂದರೆ ಹುಕ್ಕು ಸೈಡನ್ನೇ ತೊಗೊಳ್ಬೇಕು. ಹುಕ್ ಸೈಡನ್ನೇ ಮೆಜರ್ಮೆಂಟ್ ಚೆಸ್ಟ್ದು ತೊಗೊಳ್ಬೇಕು. ಈ ಸೈಡ್ ನೋಡಿ ಹುಕ್ಕು ಮನೆ ಬಂದಿರುತ್ತಲ್ವ, ಸೊ ಈ ಕಡೆ ತೊಗೊಳ್ಬಾರ್ದು. ನೋಡ್ತಾ ಇರ್ಬೋದು, ಈ ಕಡೆ ನೋಡಿ ನಿಮ್ಗೆ ಅಂದಾಜು ತೋರಿಸ್ತೀನಿ ನಾನು. ಇಲ್ಲಿ ನೋಡ್ತಾ ಇರ್ಬೋದು 8 ಇಂಚ್ ಬರ್ತಾ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಅಲ್ಲಿ 7.5 ಇತ್ತು, ಇಲ್ಲಿ 8 ಇಂಚ್ ಬರ್ತಾ ಇದೆ. ಯಾಕಪ್ಪ ಅಂತಂದರೆ ಇಲ್ಲಿ ಅರ್ಧ ಇಂಚು ನಾವು ಬಟ್ಟೆನ ಕೂಡಿಸ್ತೀವಿ. ಇದಕ್ಕೆ ಅರ್ಧ ಇಂಚು ಬಟ್ಟೆನ ಕೂಡಿಸ್ತೀವಿ. ಸೊ ಹಾಗಾಗಿ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಈ ಥರ ಹುಕ್ಕಿದು ಮನೆ ಮಾಡಿರ್ತೀವಲ್ವ, ಸೊ ಇಲ್ಲಿ ಅಳತೆ ತೊಗೊಳ್ಬೇಡಿ. ಯಾವುದೇ ಕಾರಣಕ್ಕೂ ಹುಕ್ಕು ಸೈಡನ್ನೇ ತೊಗೊಳ್ಬೇಕು. ಚೆಸ್ಟ್ ಮೆಜರ್ಮೆಂಟು ಹುಕ್ ಏನು ಅಟ್ಯಾಚ್ ಮಾಡಿರ್ತೀವಲ್ವ, ಸೊ ಆ ಸೈಡೇ ತೊಗೊಳ್ಬೇಕು. ಸೊ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇನ್ನು ಬಂದು ಚೆಸ್ಟ್ ಆಯಿತು, ಫುಲ್ ಲೆಂತ್ ಆಯಿತು. ಇನ್ನು ಬ್ಲೌಸ್ ನೀಟಾಗಿ ಹಾಕೊಳ್ಳಿ. ಅವ್ರದ್ದು ಬ್ಲೌಸ್ ಹರಿದೋಗಿದೆ, ಅದನ್ನೇ ಕೊಟ್ಟಿದ್ದಾರೆ ಮಾಪಿ. ಸೊ ನೋಡಿ ಈ ಥರ ನೀಟಾಗಿ ಬ್ಲೌಸ್ ಹಾಕ್ಕೊಳ್ಬೇಕು. ಹಾಕ್ಕೊಂಡ ನಂತರ ಇದಿಷ್ಟು ಹಾಕೊಂಡ ನಂತರ ಇನ್ನು ಆರ್ಮೋಲ್ಕಿನ ಮೊದಲು ನೆಕ್ ತಗೊಳ್ಳೋಣ. ಸೊ ನೆಕ್ ಎಷ್ಟಿದೆ ನೋಡ್ಕೋಬೇಕು. ಶೋಲ್ಡ್ರದ್ದು ಎಲ್ಲಿದೆ ಅಲ್ವಾ, ಸೊ ಈ ಥರ ನೋಡಿ ಶೋಲ್ಡ್ರ್ ನೀಟಾಗಿ ಇಟ್ಕೊಂಡು, ಸೊ ಎಷ್ಟಿದೆ ನೋಡೋಣ. ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಶೋಲ್ಡ್ರ್ ಜಾಯಿಂಟ್ ಇದ್ದಲ್ಲೇ ಇಟ್ಕೊಂಡು ಇಲ್ಲಿಗೆ ನೀವು ಏನು ಇದು ಲಾಸ್ಟ್ ಎಂಡ್ ಇರುತ್ತಲ್ವ ಅಲ್ಲಿಗೊಂದು ಲೈನ್ ಹಾಕ್ಕೊಳ್ಬೇಕು. 5.5 ಇದೆ, ಈಗ ನಿಮ್ಗೆ ಕಾಣಿಸ್ತಿದೆಯಲ್ಲ. ಸೊ 5.5 ಫ್ರಂಟ್ ನೆಕ್ ಇದೆ. ಈ ಥರನ ಅಳತೆ ತೊಗೊಳ್ಳೋದು. ಇಲ್ಲ ಅಂತ ಅಂದರೆ ಈ ಥರ ಇಟ್ಕೊಂಡು ಇಲ್ಲಿ ಏನು ಇಲ್ಲಿಗೆ ಬರುತ್ತಲ್ವ, ಸೊ ಇಲ್ಲಿ ಮಡ್ಚ್ಕೊಂಡು ಈ ಥರ ಮಡ್ಚಿ ತೊಗೊಂಡ್ರು ನಡೆಯುತ್ತೆ. ಸೊ ಇದು ಫ್ರಂಟ್ ನೆಕ್ ಬಂದು 5.5. ಹಾಗೆ ಆರ್ಮೋಲು ಈ ಥರ ನೀಟಾಗಿ ಇಟ್ಕೊಂಡು ನೋಡಿ, ಇಲ್ಲಿ ಶೋಲ್ಡ್ರ್ ಜಾಯಿಂಟ್ ಇರುತ್ತಲ್ವ, ಸೊ ಇಲ್ಲಿಂದ ಈ ಥರ ನೋಡ್ಕೋಬೇಕು. 4.5 ಇಲ್ಲಪ್ಪ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಇದು ಎಲ್ಲಿಗೆ ಫಿಕ್ಸ್ ಆಗಿದೆ ನೋಡಿ, ಈ ಥರ ಇಷ್ಟು ಕರೆಕ್ಟ್ ಇದೆ ಇದು. ಸೊ ಇಲ್ಲಿಗೆ ಒಂದು ಸ್ಕ್ರ್ಯಾಚ್ ಮಾಡಿ, ಅಂದರೆ ಸ್ವಲ್ಪ ಪ್ರೆಸ್ ಮಾಡಿ. ನೋಡ್ತಾ ಇರ್ಬೋದು 4.5 ಇದೆ. ಸೊ ಇಲ್ಲಾಂದರೆ ಈ ಥರನೂ ಮಾಡ್ಕೊಳ್ಳಿ. ಇದು ಏನಿದೆ ಅಲ್ವ, ಸೊ ಇಲ್ಲಿಗೆ ಒಂದು ಬಾಕ್ಸ್ ಹಾಕ್ಕೊಳ್ಳಿ. ಸೊ ನೋಡಿ 4.5 ಇಂಚಿನಷ್ಟು ಆರ್ಮೋಲ್ ಇದೆ. 4.5 ಆರ್ಮೋಲ್ ಇದೆ, 5.5 ನೆಕ್ ಇದೆ, ಫ್ರಂಟ್ ನೆಕ್ಕು. ಸೊ ಇದಿಷ್ಟ ಆಯ್ತಲ್ವ, ಬ್ಯಾಕ್ ಆಯಿತು, ಫ್ರಂಟ್ ಆಯಿತು, ಫ್ರಂಟ್ ನೆಕ್ ಆಯಿತು, ಹಾಗೆ ಆರ್ಮೋಲ್ ಆಯಿತು. ಇದ್ರ ನಂತರ ಏನಪ್ಪ ಮಾಡೋದಂತಂದರೆ ಈ ಟಕ್ಸ್ ಅಳತೆ ಎಲ್ಲ ನೀವು ಸ್ಟಿಚ್ ಮಾಡುವಾಗಲೇ ತೊಗೊಳ್ಬೋದು. ಇದ್ರದ್ದೇನು ಇದಿಲ್ಲ. ಇದು ತೋಳಿನ ಅಳತೆ ನೋಡಿ, ಈ ಥರ 3.5 ಇಂಚಿದೆ. ಇಲ್ಲಿ ಒಂದು 1/2 ಇಂಚು ನೀವು ಶೋಲ್ಡ್ರಿಗೆ ತೊಗೊಳ್ಳೋದು. ಪ್ಲೇನ್ ಬ್ಲೌಸ್ ಆದರೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಹಾಗೆ ಇದೊಂದು 1/2 ಇಂಚು, 1.5 ತೊಗೊಳ್ಬೇಕು. ಅದೇ ನಿಮ್ಮದು ಅಸ್ತರ್ ಬ್ಲೌಸ್ ಆದರೆ 1 ಇಂಚ್ ಸಾಕು. ಅಂದರೆ ಇಲ್ಲಿ ಮುಂದೆ ಒಂದು ಅರ್ಧ ಇಂಚು, ಶೋಲ್ಡ್ರಿಗೆ ಒಂದು ಅರ್ಧ ಇಂಚು, ಸೊ 1 ಇಂಚ್ ಆದರೆ ಸಾಕು. ಇದು ಇಷ್ಟ ಅರ್ಥ ಆಯ್ತಲ್ವ? ಇನ್ನು ಬ್ಯಾಕಿಂದು ನೆಕ್ ತೊಗೊಳ್ಬೇಕಲ್ವ, ಸೊ ಬ್ಯಾಕಿನ ನೆಕ್ ತೆಗೆದು ತೋರಿಸ್ತೀನಿ. ಯಾವ ಥರ ತೋರಿಸ್ತೀನಿ ನೋಡಿ. ಇಲ್ಲಿ ಶೋಲ್ಡ್ರ್ ಜಾಯಿಂಟಿಂದ ಈ ಥರ ಹಿಡ್ಕೊಳ್ಳೋದು. ಎಲ್ಲಿಗಿದೆ ಇಲ್ಲಿಗಿದೆ ಇದು ನೋಡಿ. ಸೊ ಇಲ್ಲಿಗೆ ಈ ಮೇನ್ ಫಸ್ಟ್ ಬಂದಿರೋ ಕಷಿಗೆ ಹಿಡ್ಕೋಬೇಕು, ಇಲ್ಲಿಗೆ ಹಿಡಿಬಾರ್ದು.
ಒಂದು ನೋಡಿ 7 ಇಂಚಿದೆ, 7 ಇಂಚು ಬ್ಯಾಕ್ ನೆಕ್ ಇದೆ, 7 ಇಂಚು. ಅರ್ಥ ಆಯ್ತಲ್ವಾ? ಸೊ ಒಬ್ರೊಬ್ರು ಇಲ್ಲಿ ತೊಗೊಳ್ತಾರೆ ನೋಡಿ, ಈ ಥರ ಇಲ್ಲೂ ತೊಗೊಳ್ತಾರೆ, ಇಲ್ಲೂ ತೊಗೊಳ್ಬೋದು, ಇಲ್ಲೂ ತೊಗೊಳ್ಬೋದು. ಅರ್ಥ ಆಯ್ತಲ್ವಾ? ಸೊ ಇದಿಷ್ಟು ಬ್ಲೌಸಿಂದು ಮೆಜರ್ಮೆಂಟು. ಹಾಗೆ ನೀವು ಇದು ಶೋಲ್ಡ್ರ್ ಎಷ್ಟಿದೆ ನೋಡಿಕೊಂಡು ಇದನ್ನೆಲ್ಲ ಶೋಲ್ಡ್ರು ಇಟ್ಕೊಳ್ಬೋದು. ಸೊ ಇದ್ರದ್ದು ಏನು ಕಿರಿಕಿರಿಲ್ಲ ನಿಮಗೆ. ಈಗ ನಾನು ಅಳತೆ ತೊಗೊಳ್ಳೋದಂದರೆ ಇದಿಷ್ಟು ಅಳತೆಯಲ್ಲಿ ಬರುತ್ತೆ. ಸೊ ಇದರಲ್ಲಿ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಏನಾದರೂ ತಿಳಿಯುವಂಥದ್ದು ನಾನು ನಿಮಗೆ ಹೇಳ್ತೀನಿ. ಸೊ ಓಕೆ ಬಾಯ್.